ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಯಿತು ನೀವೆಲ್ಲ ವಿತ್ ಫ್ಯಾಮಿಲಿ ಬಂದು ಸಿನಿಮಾ ನೋಡಿದ್ದು. ಆ್ಯಂಡ್ ಬೆಳಗ್ಗೆಯಿಂದ ನಾವು ರಿವ್ಯೂಸ್ ಎಲ್ಲ ಚೆಕ್ ಮಾಡ್ತಿದ್ದೀವಿ, ಎಲ್ಲರ ಹತ್ರ ರಿಪೋರ್ಟ್ ಕೇಳ್ತಿದ್ದೀವಿ. ಸಿನಿಮಾ ನೋಡಿ ಏನಿಸ್ತು ನಿಮಗೆ? ನೋಡಿ ನೀವೆಲ್ಲ ಸೂಪರ್ ಅಂತಿದ್ದೀರಾ, ಬಟ್ ಬುಕ್ ಮೈ ಶೋಲಿ ಸುಮ್ಮನೆ ನೆಗೆಟಿವ್ ರಿವ್ಯೂಸ್ ಆಗ್ತಾ ಇದ್ದಾರೆ, ಬರೀ ಒಂದೊಂದು ಸ್ಟಾರ್ಗಳು ಕೊಡ್ತಿದ್ದಾರೆ. ಬೇಕು ಅಂತ ತುಂಬ ಜನ ಪ್ರಯತ್ನ ಪಡ್ತಿದ್ದಾರೆ. ಸೊ ನೀವುಗಳು ಸಪೋರ್ಟ್ ಮಾಡಿದ್ರೆ ಅವ್ರದ್ದು ಏನೇ ಪ್ರಯತ್ನ ಇದ್ರು ನಮ್ಮನ್ನು ನೀವು ಗೆಲ್ಲಿಸೋ ಜವಾಬ್ದಾರಿ ನಿಮ್ಮದು. ಆ್ಯಂಡ್ ನೀವು ಗೆಲ್ಲಿಸ್ತೀರ ಅನ್ನೋ ನಂಬಿಕೆ ನಮಗಿದೆ. ನಮ್ಮ ಸೆಲೆಬ್ರಿಟೀಸ್ ನೀವು ನಮ್ಮನ್ನು ಗೆಲ್ಲಿಸ್ಕೊಡ್ತೀರಾ ಅಂತ ನಂಬಿದ್ದೀನಿ ನಾನು. ಥ್ಯಾಂಕ್ ಯು. ನಿಮ್ಮ ಅಕ್ಕಪಕ್ಕದ ಮನೆಯವ್ರಿಗೆ ಹೇಳಿ, ನಿಮ್ದೊಂದು ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಕಳಿಸಿ, ಆ್ಯಂಡ್ ನಿಮ್ದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರಿವ್ಯೂ ಬರೀರಿ. ಆ್ಯಂಡ್ ಪ್ಲೀಸ್ ಬುಕ್ ಮೈ ಶೋಲ್ ಒಂದು ರಿವ್ಯೂ ಬರೀರಿ. ಬಿಕಾಸ್ ಎಂಟೈರ್ ಟೀಮ್ ತುಂಬ ಹಾನೆಸ್ಟಾಗಿ ಮಾಡಿರೋ ಸಿನಿಮಾ. ನಿಮ್ಗೆ ಹಾನೆಸ್ಟಿ ಕಾಣಿಸಿದೆ ಅಂತ ಅನಿಸುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ. ಆ್ಯಂಡ್ ಈ ಥರ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತೀವಿ. ನೀವೆಲ್ಲರೂ ಮಿಸ್ ಮಾಡದೆ ನಮ್ಮ ಸಿನಿಮಾ ಬಗ್ಗೆ ಎಲ್ಲರ ಹತ್ರನೂ ಹೇಳಿ, ಓಕೆ? ಮತ್ತು ತುಂಬ ಜನ ಪ್ರಯತ್ನ ಪಡ್ತಿದ್ದಾರೆ, ಅದು ಗೊತ್ತಿಲ್ಲ. ದರ್ಶನ್ ಮೇಲೆ ಕೋಪನ ನನ್ನ ಮೇಲೆ ತೀರಿಸ್ಕೊತಾ ಇದ್ದಾರೆ ಅಂತ ಅನ್ಸುತ್ತೆ. ಸೊ ನೀವುಗಳು ನಮಗೆ ಸಪೋರ್ಟ್ ಮಾಡಬೇಕು. ಆ್ಯಂಡ್ ನಿಮ್ಗಳ ಸಪೋರ್ಟ್ ಇರೋರ್ಗೂ ನಮಗೂ ಒಂದು ಆನೆ ಬಲ ಇದ್ದಂಗೆ ನಾವು ಧೈರ್ಯವಾಗಿ ಮುಂದೆ ನಿಂತಿರ್ತೀವಿ. ಆ್ಯಂಡ್ ಅವರು ಏನೇ ಪ್ರಯತ್ನ ಪಟ್ರು ನೀವು ಅದನ್ನ ಗೆಲ್ಸಕ್ಕೆ ಬಿಡಲ್ಲ ಅಂತ ನನಗೆ ಗೊತ್ತು. ನಮ್ಮ ಬೆನ್ನಿಂದ ನಿಂತಿದ್ರೆ ಆ್ಯಂಡ್ ನಮ್ಮನ್ನು ಗೆಲ್ಲಿಸ್ತೀರಾ ಅನ್ನೋ ಕಾನ್ಫಿಡೆನ್ಸ್ ನಮಗಿದೆ. ಆ್ಯಂಡ್ ಥ್ಯಾಂಕ್ ಯು ಎಲ್ಲದಕ್ಕೂ. ಏನಿಲ್ಲ, ನಿಮ್ಗೆ ಈ ಸಿನಿಮಾ ನೋಡಿದಾಗ ಏನ್ ಅನ್ಸ್ತು? ನೀವು ಸುಳ್ಳು ಹೇಳ್ಬೇಡಿ ಅಂತ ಸುಮ್ಮನೆ ಸುಳ್ಳು ಹೇಳ್ಬೇಡಿ ಅಂತ ಕೇಳಲ್ಲ. ನಿಮ್ಗೆ ಏನ್ ಅನ್ಸ್ತು ಅದನ್ನ ದಯವಿಟ್ಟು ಹೇಳಿ ಅಷ್ಟೇ. ಚೆನ್ನಾಗಿದೆ, ಸೂಪರ್ ಆಗಿದೆ, ಚೆನ್ನಾಗಿದೆ. ದಿನಕರ್ ಡೈರೆಕ್ಷನ್ ಅಂತೂ ಸೂಪರ್ ಇದೆ, ತುಂಬಾ ಚಂದ ಇದೆ ಸರ್. ಮೂವಿ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ, ಸೆಂಟಿಮೆಂಟ್ ಇದೆ. ಫಿಲಿಮು ಸೂಪರ್ ಆಗಿದೆ. ಫಿಲಿಂ ಬಗ್ಗೆ ಯಾರು ಹೇಳಂಗಿಲ್ಲ, ಏನಿಲ್ಲ, ಚೆನ್ನಾಗಿದೆ. ರಘು ಅಣ್ಣಂದಂತೂ ಸೂಪರ್ ಆಕ್ಟಿಂಗ್, ಸ್ಟೋರಿ ಚೆನ್ನಾಗಿದೆ, ನೋಡ್ಬೋದು. ಎಲ್ಲ ಒಂದ್ ಸರಿ ಎಲ್ಲ 2 ಸರಿ ನೋಡ್ಬೋದು. ತುಂಬಾ ಚೆನ್ನಾಗಿದೆ. ಹೀರೋಯಿನ್ ಇಬ್ರು ಚೆನ್ನಾಗಿ ಮಾಡಿದ್ದಾರೆ. ಹೀರೋಯಿನ್ ಕ್ಯಾರೆಕ್ಟರ್ ಇಷ್ಟ ಆಯ್ತು, ಹೀರೋ ಕ್ಯಾರೆಕ್ಟರ್ ಇಷ್ಟ ಆಯ್ತು. ಮೇಜರ್ ಮದರ್ ಸೀನ್ ತುಂಬಾ ಇಷ್ಟ ಆಯ್ತು. ಮೂವಿ ತುಂಬಾ ಚೆನ್ನಾಗಿದೆ. ತಾಯಿ ಟಾಪಿಕ್ ಎಲ್ಲ ತುಂಬಾ ಚೆನ್ನಾಗಿದೆ. ಎಲ್ಲರೂ ಬನ್ನಿ, ಮೂವಿ ನೋಡಿ, ಕನ್ನಡ ಇಂಡಸ್ಟ್ರಿನ ಬೆಳೆಸಿ. ತುಂಬಾ ಚೆನ್ನಾಗಿದೆ ಸರ್. ಫಿಲ್ಮಲ್ಲಿ ಎಲ್ಲರಿಗೂ ಎಲ್ಲರ ಜೀವನದಲ್ಲಿ ಹೆಣ್ಮಕ್ಳು ತುಂಬ ಇಂಪಾರ್ಟೆಂಟ್ ಅನ್ನೋದು ಗೊತ್ತಾಯಿತು. ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ. ಫಸ್ಟ್ ಹಾಫು ತುಂಬ ಎಂಟರ್ಟೈನ್ಮೆಂಟ್ ಆಗಿದೆ, ಹೋಗಿದ್ದೆ ಗೊತ್ತಾಗಲಿಲ್ಲ. ಸೆಕೆಂಡ್ ಹಾಫಲ್ಲಿ ಫೈಟ್ಸು, ಸ್ಟಂಟ್ಸು, ಫೋಟೋಗ್ರಫಿ, ಹೀರೋ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಮೂವಿ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ, ಫ್ಯಾಮಿಲೀಸ್ ಬಂದು ಆರಾಮ್ಸಿ ನೋಡ್ಬೋದು. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಫಿಲಮಲ್ಲಿ ತುಂಬ ಆ್ಯಕ್ಟಿಂಗ್ ಇಷ್ಟ ಆಯಿತು. ಆ್ಯಕ್ಟಿಂಗ್ ಚೆನ್ನಾಗಿತ್ತು, ಕಥೆ ಚೆನ್ನಾಗಿತ್ತು. ಆ್ಯಕ್ಚುಲಿ ಮೂವೀಸ್ ತುಂಬ ಕಡಿಮೆ ನಾನು ನೋಡೋದು, ತುಂಬ ಕಡಿಮೆ. ಆ 3 hours ಆರಾಮಾಗಿ ಕುತ್ಕೊಂಡು ನೋಡ್ಬೋದು, ಚೆನ್ನಾಗಿತ್ತು. ಜಗಕ್ಕೆ ಮೊದಲು ನೀ ಗುರು, ಗೆಲುವೇನೇ ಬಂದರು ಜನಗೆ